ಇವ ನೋಡಿ ಅನ್ಯಾಯವಾಗುತ್ತಿದೆ. ಕ್ಯಾಪ್ಟನ್ ರೂಮ್ಗೆ ಬರೋ ಅಧಿಕಾರ ನಿಮಗಿಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ತ್ರಿವಳಿ ಸಂಗಮ ಒಂದಾಗಿದೆ. ಬೇರೆ ಆಗಿದ್ದ 3 ಜನ ಫ್ರೆಂಡ್ಸ್ ಮತ್ತೆ ಒಂದಾಗಿದ್ದಾರೆ. ಈಗಾಗಲೇ 3 ಜನ ಅಂತ ಅಂದ್ರೆ ಯಾರು ಅಂತ ನಿಮಗೆ ಗೊತ್ತಾಗಿದೆ. ಗೌತಮಿ, ಮಂಜು, ಮೋಕ್ಷಿತಾ ಅವರು ಮತ್ತೆ ಒಂದಾಗಿದ್ದಾರೆ. ಮೊದಲಿನ ತರ ಕೂತಿ ಮಾತಾಡ್ತಾ ಇದ್ದಾರೆ. ಹಾಗಿದ್ರೆ ಇನ್ನು ಈ ಸ್ಟೋರಿಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಿಗ್ ಬಾಸ್ಗೆ ಬಂದ ಆರಂಭದ ದಿನಗಳಲ್ಲಿ ಯಾರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆ ಕ್ಲೋಸ್ ಆಗ್ತಾರೆ. ಅವರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಝೋನ್ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಈ ಬಾರಿಯ ಬಿಗ್ ಬಾಸ್ನಲ್ಲೂ ಕೂಡ ಮಂಜು, ಗೌತಮಿ ಹಾಗೆ ಮೋಕ್ಷಿತಾ ಅವರ ನಡುವೆ ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಆಗಿತ್ತು. ಆದರೆ ಸ್ವಲ್ಪ ದಿನಗಳ ನಂತರ ಮೋಕ್ಷಿತಾ ಹಾಗೆ ಮಂಜು ಅವರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಇದಾದ್ಮೇಲೆ ಮೋಕ್ಷಿತಾ ಅವರು ಅವರಿಂದ ದೂರ ಬಂದು ಒಬ್ಬರೇ ಇರೋದು, ಒಬ್ಬರೇ ಟಾಸ್ಕ್ ಆಡೋದು, ಒಬ್ಬರೇ ಆಟ ಆಡೋದನ್ನ ಮಾಡ್ತಾರೆ. ಇದು ವೀಕ್ಷಕರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಮನೆಯ ನಾಯಕನ ಕೋಣೆ, ಮನೆಯ ನಾಯಕನ ಕೋಣೆ, ನಾವಿಲ್ಲೇ ಕೂತ್ಕೋತೀವಿ. ಇನ್ನು ಟಾಸ್ಕ್ ನಲ್ಲಿಯೂ ಟಾಸ್ಕ್ ಹೊರತಾಗಿಯೂ ಇವರಿಬ್ಬರ ಮಧ್ಯೆ ಜಗಳ, ಕಿತ್ತಾಟ ಅನ್ನೋದು ಇದ್ದೇ ಇತ್ತು. ಒಬ್ರು ಇನ್ನೊಬ್ರಿಗೆ ಬೇಜಾರು ಮಾಡೋದು, ಇನ್ನೊಬ್ರು ಒಬ್ರಿಗೆ ಬೇಜಾರು ಮಾಡೋದು, ಇದೆಲ್ಲ ಇವ್ರ ಮಧ್ಯೆ ಇದ್ದೇ ಇತ್ತು. ಇನ್ನು ಗೌತಮಿ ಅವರು ಕೂಡ ಮಂಜು ಅವರ ಜೊತೆ ಫ್ರೆಂಡ್ಶಿಪ್ ಅನ್ನ ಮುಂದುವರಿಸಿ ಮೋಕ್ಷಿತಾ ಅವರನ್ನ ಅವರು ಕೂಡ ವೈರಿಗಳಂತೆ ನೋಡ್ತಾ ಇದ್ರು. ನಾನು ಗೌತಮಿ ಅಂತರಂತೂ ನಾನು ಕೇಳಲ್ಲ. ಅವರಿಂದ ನಾನು ಕ್ಯಾಪ್ಟನ್ ಆಗಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ. ಇಟ್ಸ್ ಜಸ್ಟ್ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಮುಂದೆ ನನಗೆ ಯಾವುದು ದೊಡ್ಡದಲ್ಲ. ಇದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಗೌತಮಿ ಹಾಗೆ ಮಂಜು ಅವರ ಮಧ್ಯೆ ಕೂಡ ಜಗಳ ಆಗ್ತಾ ಇತ್ತು. ಇನ್ನು ಇವರಿಬ್ರು ಫ್ರೆಂಡ್ಶಿಪ್ ಕೂಡ ದೂರ ಆಗುತ್ತೆ ಅಂತ ವೀಕ್ಷಕರೆಲ್ಲ ಅನ್ಕೋತಾ ಇದ್ರು. ಗೌತಮಿ ಅವರು ಸ್ವತಃ ಮಂಜು ಅವರಿಗೆ ಫ್ರೆಂಡ್ಶಿಪ್ ಅನ್ನ ಬಿಟ್ಟು ಆಟ ಆಡಿ ಇನ್ಮೇಲೆ ನನ್ನನ್ನ ಮಾತಾಡಿಸ್ಬೇಡಿ ಅಂತೆಲ್ಲ ಹೇಳಿದ್ರು. ಆದ್ರೆ ಈಗ ಮತ್ತೆ ಈ 3 ಜನ ಒಂದಾಗಿದ್ದಾರೆ. ಮೋಕ್ಷಿತಾ ಅವರು ಮತ್ತೆ ಇವ್ರ ಜೊತೆ ಕೂತು ಮಾತಾಡ್ತಾ ಗಾಸಿಪ್ಸ್ ಮಾಡ್ತಾ ಇದ್ದಾರೆ. ಇನ್ನು ಸುದೀಪ್ ಅವರು ಹೇಳಿದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಶಿಪ್ ಇದ್ರೆ ಆಟಕ್ಕೆ ತೊಂದರೆ ಆಗುತ್ತೆ ಅಂತ. ಇದೆಲ್ಲ ಗೊತ್ತಿರೋ ಇವರು ಇನ್ನೇನು ಬಿಗ್ ಬಾಸ್ ಮುಗಿಯೋ ಸಮಯದಲ್ಲಿ ಮತ್ತೆ ಈ ರೀತಿ ಫ್ರೆಂಡ್ಸ್ ಆಗ್ತಾ ಇದ್ದಾರೆ. ಈಗ ಮತ್ತೆ ಈ 3 ಜನ ಒಂದಾಗಿದ್ದಾರೆ. ಆಟದ ತೀವ್ರತೆ ಹೆಚ್ಚಿರೋ ಈ ಟೈಮಲ್ಲಿ ಇವರ ಫ್ರೆಂಡ್ಶಿಪ್ ಇದೇ ರೀತಿ ಇರುತ್ತಾ ಅಥವಾ ಟಾಸ್ಕ್ಗಳಲ್ಲಿ ಮತ್ತೆ ಮೊದಲಿನ ತರ ಜಗಳ ಆಗಿ ದೂರ ಆಗ್ತಾರಾ ನೋಡ್ಬೇಕು. ನೋಡಿದ್ರಿ ಅಲ್ಲ, ಬಿಗ್ ಬಾಸ್ ನ ಆರಂಭದ ದಿನಗಳಲ್ಲಿ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದ ಮಂಜು, ಗೌತಮಿ, ಮೋಕ್ಷಿತಾ ಅವರು ನಂತರದ ದಿನಗಳಲ್ಲಿ ಬದ್ಧ ವೈರಿಗಳ ರೀತಿ ಇದ್ರು. ಈಗ ಮತ್ತೆ ಒಂದಾಗಿದ್ದಾರೆ, ಒಟ್ಟಿಗೆ ಕೂತು ಮಾತಾಡ್ತಾ ಇದ್ದಾರೆ, ಗಾಸಿಪ್ಸ್ ಕೂಡ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಫ್ರೆಂಡ್ಶಿಪ್ ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ, ಇದೇ ರೀತಿ ಇನ್ನು ಎಷ್ಟು ದಿನ ಇರುತ್ತೆ ಅಂತ ನೋಡೋಣ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.